ನಮಸ್ಕಾರ ಎಲ್ಲರಿಗೂ. ನೀವು ರಾಯರ್ ಭಕ್ತರಾಗಿದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆ ಅಂದ್ರೆ ಒಂದು ಇನ್ಫಾರ್ಮೇಶನ್ 5 ಮಿನಿಟ್ಸ್ ಟೈಮ್ ಇದ್ರೆ ನಿಮ್ಮ ಹತ್ರ ಇದು ವಿಡಿಯೋನ ಕೊನೆ ಎಂಡರ್ಗೂ ನೋಡಿ. ಒಂದು ಸಣ್ಣ ಇನ್ಫಾರ್ಮೇಶನ್ ಮಾಹಿತಿನ ತಿಳಿಸೋಣ ಅಂತ. ಸೊ ಏನಪ್ಪಾ ಅಂದ್ರೆ ಅದು ನಮ್ಮ ರಾಯರ ಬಗ್ಗೆ. ರಾಯರ ಬಗ್ಗೆ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಇದೇ ತಿಂಗಳು ಫೆಬ್ರವರಿ 19ನೇ ತಾರೀಕಿಗೆ ರಾಯರ ಪಟ್ಟಾಭಿಷೇಕ ಆಗಿ 405ನೇ ವರ್ಷ ಆಗತ್ತೆ. 405ನೇ ವರ್ಷದ ಪಟ್ಟಾಭಿಷೇಕದ ದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಮಂತ್ರಾಲಯದಲ್ಲೆಲ್ಲ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ಇವತ್ತಿನ ದಿನ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಮಾಡಿ. ಮನೆಯಲ್ಲಿ ಪೂಜೆ ಮಾಡೋದನ್ನ ಮರಿಬೇಡಿ. ರಾಯರ ಅಕ್ಷತೆ ಇಟ್ಟು ದೀಪ ಹಚ್ಚಿಟ್ಟು ಪೂಜೆ ಮಾಡಿ, ತುಂಬಾನೇ ಒಳ್ಳೇದಾಗತ್ತೆ. ತುಂಬಾ ಜನ ಕೇಳ್ತಾ ಇರ್ತೀರಾ, ನಾವು ರಾಯರ್ ಫೋಟೋ ಇನ್ನೂ ತಗೊಂಡ್ ಬಂದಿಲ್ಲ, ತಗೊಂಡ್ ಬಂದ್ ಯಾವಾಗ ಪೂಜೆ ಮಾಡ್ಬೇಕು, ಹಾಗೇನೆ ಫೋಟೋ ಇನ್ನೂ ತಗೋಬೇಕು ಅಂತ ಇದೀವಿ. ನೀವೇನಾದ್ರೂ ರಾಯರ್ನ ಯಾವತ್ತಿಂದ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಇದು ಒಳ್ಳೆ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೆಬ್ರವರಿ 19ನೇ ತಾರೀಕು ಗುರುವಾರ. ಹಾಗೇನೆ ಇದೇ ತಿಂಗಳು ಅಂದ್ರೆ ಫೆಬ್ರವರಿ 24ನೇ ತಾರೀಕು ಮಂಗಳವಾರ ರಾಯರ ವರ್ಧಂತಿ ಇದೆ. ರಾಯರ ವರ್ಧಂತಿ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ರಾಯರ ಹುಟ್ಟಿದ ದಿನ, ರಾಯರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಮಂತ್ರಾಲಯದಲ್ಲಿ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಅವರ 431ನೇ ವರ್ಧಂತಿಯನ್ನ ನಾವು ಸೆಲೆಬ್ರೇಟ್ ಮಾಡಬೇಕು. ಯಾರೆಲ್ಲ ರಾಯರ ಭಕ್ತರಿದ್ದೀರಾ ಅವರಿಗೆ ವಿಶೇಷವಾಗಿರೋ ಅಂತ ದಿನ. ನೀವು ಅಕಸ್ಮಾತ್ 19ನೇ ತಾರೀಕು ನಿಮಗೆ ಮಾಡಕ್ ಆಗಿಲ್ಲ, ಏನಾದ್ರೂ ಪೀರಿಯಡ್ಸ್ ಇರುತ್ತೆ, ಡೇಟ್ ಇರುತ್ತೆ, ಕೆಲಸ ಇರುತ್ತೆ ಅಂತ ಅನ್ನೋರು ನೀವು 24ನೇ ತಾರೀಕು ಮಂಗಳವಾರ ರಾಯರ ವರ್ಧಂತಿ ದಿನ ಈ ನೀವೇನಾದ್ರೂ ಸ್ಟಾರ್ಟ್ ಮಾಡಬೇಕು, ಈಗ ರಾಯರ್ನ ಪೂಜೆ ಮಾಡಬೇಕು ಅಂತ ಇದೀವಿ, ರಾಯರ್ನ ಹೊಲಿಸ್ಕೋಬೇಕು ಅಂತ ಇದೀವಿ ಅನ್ನಂಗಿದ್ರೆ ನೀವು ಪೂಜೆನ ಮಾಡ್ಬೋದು. ರಾಯರದೊಂದು ಪುಟ್ಟು ವಿಗ್ರಹ, ಫೋಟೋ ಏನಾದ್ರೂ ತಂದಿಟ್ಕೊಂಡು ಪೂಜೆ ಮಾಡಿ. ನಾನು ಮೊನ್ನೆ ಒಂದು ಹಾಕಿರೋ ವಿಡಿಯೋಗೆ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ ಏನೇನು ಅಂತ. ಆಕ್ಚುಲಿ ಇದೊಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ನೀವು 19ನೇ ತಾರೀಕಾದ್ರೂ ಮಾಡ್ಕೊಳ್ಬಹುದು. ಅವರು ಪಟ್ಟಾಭಿಷೇಕ ಅವ್ರಿಗಾಗಿ ಇದು 405ನೇ ವರ್ಷದ ಪಟ್ಟಾಭಿಷೇಕವನ್ನ ಆಚರಣೆ ಮಾಡ್ತಾ ಇರೋಂಥದ್ದು. ರಾಯರ ಹುಟ್ಟಿದಬ್ಬ ಬಂದು ಅಂದ್ರೆ ವರ್ಧಂತಿ ಅಂತಾನೂ ಕರೀತಾರೆ. ರಾಯರಿಗೆ ವರ್ಧಂತಿ ದಿನ ಫೆಬ್ರವರಿ 22ನೇ ತಾರೀಕು ಬರ್ತಾ ಇದೆ, ಮಂಗಳವಾರ. ಇದು ರಾಯರ 431ನೇ ವರ್ಷದ ವರ್ಧಂತಿ ಆಗಿರುತ್ತೆ. ಅವತ್ತು ಅಂದ್ರೆ ಮಾಡುವಂಥವ್ರು ಫೆಬ್ರವರಿ 18ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕುವರೆಗೂ 1 ವಾರಗಳ ಕಾಲ ಪೂಜೆನ ಮಾಡ್ಬೋದು. 1 ವಾರಗಳ ಕಾಲ ರಾಯರ್ನ ಸಂಭ್ರಮಿಸ್ಬೋದು. ಸಾಧ್ಯವಾದಷ್ಟು ಹೂವು ಹಾಕಿ ನೈವೇದ್ಯ ಇಟ್ಟು ಪೂಜೆ ಮಾಡಿ. ಹಾಗೇನೆ ರಾಯರ್ಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಆಡಂಬರದ ಪೂಜೆಗಿನ್ನ ಭಕ್ತಿ ಶ್ರದ್ಧೆಯಿಂದ ಮಾಡೋ ಪೂಜೆ ತುಂಬಾ ಇಷ್ಟ ಆಗತ್ತಂತೆ. ಹಾಗಾಗಿ ಹತ್ರದಲ್ಲೇ ಇರೋ ರಾಯರ ಮಠಗಳಿಗೆ ಹೋಗಿ ನಮಸ್ಕಾರ ಮಾಡಿ ಅವರ ದರ್ಶನನ ಮಾಡ್ಕೊಳ್ಳಿ. ಹೋಗಕ್ಕಾಗಿಲ್ಲ ಅಂದವರು ಮನೆಯಲ್ಲಿರೋ ಅಂತ ಪುಟ್ಟ ಫೋಟೋ ವಿಗ್ರಹಕ್ಕೆ ನೀವು ಹೂವು ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಹಾಗೇನೆ ತುಪ್ಪದ ಆರತಿನ ಮಾಡಿ, ತುಪ್ಪದ ದೀಪ ಹಚ್ಚಿ, ನಿಮ್ ಸಂಕಲ್ಪ ಏನಿದೆ ಎಲ್ಲದನ್ನು ರಾಯರ ಮುಂದೆ ಕೇಳ್ಕೊಳ್ಳಿ. ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ. ಹಾಗೇನೆ ರಾಯರ್ಗೆ ಬೆಲ್ದ ಆರತಿನ ಮಾಡಿ, ತುಂಬಾನೇ ಒಳ್ಳೇದು. ಮನೆಯಲ್ಲಿ ರಾಯರ್ಗೆ ಬೆಲ್ದ ಆರತಿ ಮಾಡಿ ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ. ನೈವೇದ್ಯಕ್ಕೆ ಹಾಲು, ಹಣ್ಣು, ಈ ತರದ್ ಏನಾದ್ರೂ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಅಕ್ಷತೆನ ಮಾಡಿ, ಮನೇಲೆ ನೀವೇ ಮಾಡಿರೋ ಅಂತ ಅಕ್ಷತೆನ ರಾಯರಿಗೆ ಜಪ ಮಾಡ್ಕೊಳ್ಳಿ. ರಾಯರ್ಗೆ ನಿಮ್ಗೇನು ಹೇಳಕ್ ಬರ್ಲಿಲ್ಲ ಅಂದ್ರೆ ಓಂ ರಾಘವೇಂದ್ರಾಯ ನಮಃ, ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಅಕ್ಷತೆನ ಹಾಕಿ ಪೂಜೆ ಮಾಡಿ, ತುಂಬಾನೇ ಒಳ್ಳೇದು. ಈ 2 ದಿನ ಮಾಡಿದ್ರೆ ಇನ್ನೂ ಒಳ್ಳೇದು. ಈ ಇಡೀ ವಾರ ಪೂರ್ತಿ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು. ಮಾಡ್ಕೊಳ್ಳಿ. ನೈವೇದ್ಯಕ್ಕೆ ಅವಲಕ್ಕಿ ಬೇಕಂದ್ರೆ ಮಾಡ್ಬೋದು. ಅವಲಕ್ಕಿ ಪ್ರಸಾದನ ಮಾಡ್ಕೊಳ್ಬೋದು. ಗೋಧಿ ಪಾಯಸ ಮಾಡ್ಕೊಳ್ಬೋದು. ತುಂಬಾ ಪ್ರಿಯವಾಗಿರೋ ಅಂಥದ್ದು ರಾಯರಿಗೆ. ಗೋಧಿ ಪಾಯಸನ ಮಾಡ್ಕೊಳ್ಳಿ. ಸಜ್ಜಿಗೆ ಮಾಡಿ ಇಡ್ಬೋದು. ಇಲ್ಲಾಂದ್ರೆ ನೈವೇದ್ಯಕ್ಕೆ ನಾವು ಹಣ್ಣು ಮತ್ತೆ ಹಾಲು ಎಲ್ಲ ಹಾಕಿ ಅದ್ರದ್ದು ರಸಾಯನ ಮಾಡಿ ಇಡ್ಬೋದು. ಏನ್ ಬೇಕಾದ್ರೂ ಮಾಡಿ ಇಟ್ಕೊಳ್ಬೋದು. ಸ್ವೀಟು ಏನು ಮಾಡಕ್ ಸಾಧ್ಯ ಆಗಿಲ್ಲ ಅಂದ್ರೆ ಹಣ್ಗಳಿಟ್ಟು 1 ಲೋಟ ಹಾಲನ್ನ ಕಾಯಿಸಿಡಿ. ತುಂಬಾ ಒಳ್ಳೇದಾಗತ್ತೆ, ಮಾಡಿ. ಹಾಗೇನೆ ನೀವೇನಾದ್ರೂ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಇದ್ರೆ, ಒಳ್ಳೆ ಕೆಲಸನ ಶುರು ಮಾಡ್ಬೇಕು ಅಂತ ಇದ್ರೆ ಇದು ಬೆಸ್ಟ್ ಡೇ ಅಂತ ಹೇಳ್ಬೋದು. ಈ 1 ವೀಕ್ ಅಂದ್ರೆ ಫೆಬ್ರವರಿ 18ನೇ ತಾರೀಕಿಂದ ಫೆಬ್ರವರಿ 26ನೇ ತಾರೀಕು ತನಕ ತುಂಬಾ ವಿಶೇಷವಾಗಿ ತುಂಬಾ ಒಳ್ಳೆ ದಿನ. ನೀವು ಯಾರೆಲ್ಲ ರಾಯರ ಭಕ್ತರಿದ್ದೀರಾ, ರಾಯರ್ನ ಬಿಲೀವ್ ಮಾಡ್ತೀರಾ ಅಂತರೂ ಖಂಡಿತವಾಗ್ಲೂ ಈ ದಿನಗಳು ಒಳ್ಳೆ ದಿನ ಆಗಿರುತ್ತೆ. ಹಾಗಾಗಿ ನೀವು ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಳ್ಳಿ, ಸಕ್ಸಸ್ ಆಗಿ ಕಾಣ್ಬೋದು. ಆದ್ರೆ ಮುಖ್ಯವಾಗಿ ಹೇಳೋ ಅಂಥದ್ದು 19ನೇ ತಾರೀಕು ರಾಯರಿಗೆ ಪಟ್ಟಾಭಿಷೇಕ ಆಗಿರುವಂತ ದಿನ. ಈ ದಿನ ಬೆಳಿಗ್ಗೆನೆ ಎದ್ದು ಎಲ್ಲ ಒಂದ್ ಸ್ವಲ್ಪ ಮನೇನ ಸ್ವಚ್ಛ ಮಾಡ್ಕೊಂಡು, ರಾಯರ್ ಫೋಟೋ ಇದ್ರೆ ಅದನ್ನ ಒರೆಸಿ ನೀಟಾಗಿ ಗಂಧವನ್ನ ಇಟ್ಟು ತುಳಸಿಯನ್ನ ಹಾಕಿ, ವಿಗ್ರಹ ಇದ್ರೆ ಅದನ್ನ ತೊಳೆದು ನೀಟಾಗಿ ಅದಕ್ಕೂ ಕೂಡ ಗಂಧ ಇಟ್ಟು ಪೂಜೆ ಮಾಡಿ ನೀವು
ತುಪ್ಪದ ಆರತಿನ ಮಾಡಿ, ತುಪ್ಪದ ದೀಪನ ಹಚ್ಚಿ, ಮತ್ತೆ ಕೊಬ್ಬರಿ ಎಣ್ಣೆಯಿಂದ, ಸೊ ಕಲ್ಪವೃಕ್ಷ ಅಂತಾರೆ, ಕಾಮಧೇನು ಕಲ್ಪವೃಕ್ಷ ಅಂತಾನೂ ಕೂಡ ಕರೀತಾರೆ ರಾಯರ್ನ. ಸೊ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ ತುಂಬಾ ಒಳ್ಳೇದು. ಸೊ ಒಂದು ಮಣ್ಣಿನ ದೀಪನ ತಗೊಂಡು ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ ಸಂಕಲ್ಪ ಮಾಡಿ ಕೇಳ್ಕೊಳ್ಳಿ, ನೀವು ಏನೆಲ್ಲ ಕೇಳ್ಕೊಳ್ತೀರೋ ಅದನ್ನ ಖಂಡಿತವಾಗ್ಲೂ ಈಡೇರಿಸ್ತಾರೆ. ಸೊ ಈ ವಿಶೇಷವಾದ ಮಾಹಿತಿನ ತಿಳಿಸ್ಬೇಕು ಅಂತಾನೆ ನಾನು ಈ ಪುಟ್ಟ ಲಾಗ್ನ ಮಾಡಿದೆ. 19ನೇ ತಾರೀಕಾದ್ರೂ ಮಾಡಿ, ಸಾಧ್ಯವಾದ್ರೆ ಈ ಅಷ್ಟೂ ದಿನನೂ ಮಾಡಿ, 7 ಡೇಸು ಮಾಡ್ಕೊಳ್ಬೋದು, 18ರಿಂದ 26 ತನಕ. ಆಗಲ್ಲ ನಮಗೆ ಟೈಮ್ ಇಲ್ಲ ಅಂದವರು 19ನೇ ತಾರೀಕು ಭಾನುವಾರ, ಅಲ್ಲ ಸಾರಿ 19ನೇ ತಾರೀಕು ಗುರುವಾರ ಮಾಡ್ಕೊಳ್ಳಿ. ಇದು ಪಟ್ಟಾಭಿಷೇಕ ಆಗಿರೋ ದಿನ. ಆಮೇಲೆ ರಾಯರ ವರ್ಧಂತಿ ಇರೋದು 24ನೇ ತಾರೀಕು, ಫೆಬ್ರವರಿ 24ನೇ ತಾರೀಕು ಮಂಗಳವಾರ ಬಂದಿದೆ. ಅವರ ವರ್ಧಂತಿ ದಿನ 431ನೇ ವರ್ಧಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ, ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಅವತ್ತು ಕೂಡ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ಮಾಡಿ, ಮನೆಯಲ್ಲೇ ಅಕ್ಷತೆ ಮಾಡಿಟ್ಟು ರಾಯರಿಗೆ ಅಕ್ಷತೆಯನ್ನ ಅರ್ಪಣೆ ಮಾಡಿ, ತುಳಸಿನ ಅರ್ಪಣೆ ಮಾಡಿ, ಹಾಗೇನೆ ಗಂಧವನ್ನ ಇಟ್ಟು ಅರ್ಪಣೆ ಮಾಡಿ, ನೈವೇದ್ಯಕ್ಕೆ ನೀವು ಏನಾದರೂ ನೈವೇದ್ಯ ಮಾಡಿ ಇಟ್ಟು ಪೂಜೆ ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗತ್ತೆ. ಸೊ ಹಾಗಾಗಿ ಇದೊಂದು ಸಣ್ಣ ಮಾಹಿತಿನ, ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಪುಟ್ಟ ಲಾಗ್ನ ಮಾಡಿದೆ. ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ರಾಯರು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನನಗೆ ಗೊತ್ತಿರೋ ಅಂತ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಲಾಗ್ನ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ.